ಈ ದಿನ ಗ್ರಾಜುಯೇಷನ್ ಡೇ ಅಂತ ಕೂಡ ಬಂದಿದ್ದೀವಿ ನಾವು ಜೊತೆಯಲ್ಲಿ ಶಾಲೆ ನೋಡಿ ಖುಷಿ ಅನಿಸ್ತು. ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಗ್ರಾಮೀಣ ವ್ಯವಸ್ಥೆಯಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಶ್ರೀ ಲಕ್ಷ್ಮೀ ರಂಗನಾಥ ಎಜುಕೇಷನ್ ಟ್ರಸ್ಟಲ್ಲಿ ಇವತ್ತೊಂದು ಉತ್ತಮ ರೀತಿಯಾದಂತಹ ಒಂದು ಕಾರ್ಯವನ್ನು ಮಾಡ್ತಿದೆ. ಉದಾಹರಣೆ, ನಾವು ಹಿಂದೆ ಓದ್ಬೇಕಾದ್ರೆ ಈಗ ಒಂದು 10-15 ವರ್ಷದ ಹಿಂದೆ ನಮ್ಮ ಚಟ್ನಳ್ಳಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಇತ್ತು. ಅಂದರೆ ಅವತ್ತು ಅಲ್ಲಿ ಬಿಟ್ಟರೆ ಅದು ಕಾರಣಾಂತರದಿಂದ ಮುಚ್ಚೋತು. ಅನಂತರದಲ್ಲಿ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಇಂಥ ಸ್ಕೂಲಿನ ಅವಶ್ಯಕತೆ ತುಂಬ ಇತ್ತು. ಯಾಕೆಂದರೆ ನಮ್ಮ ಮಕ್ಕಳು ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ನಾವು ರೈತ ಕುಟುಂಬದಿಂದ ಬಂದಂಥ ಎಲ್ಲ ಜನ 90% ಭಾಗ ಎಲ್ಲ ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಒಂದು ಜನಗಳು ನಮ್ಮ ವ್ಯಾಪ್ತಿಯಲ್ಲಿ. ಹಾಗಾಗಿ ನಮಗೆ ಇಲ್ಲಿಂದ ನ್ಯಾಮತಿಗಾಗಲಿ, ಶಿವಮೊಗ್ಗಕ್ಕಾಗಲಿ ಅಥವಾ ಮತ್ತೊಂದು ಸಿಟಿಗಾಗಲಿ ನಮ್ಮ ಮಕ್ಕಳನ್ನ ಕಳ್ಸೋಕ್ಕಾಗ್ತಾ ಇಲ್ಲ. ಇವತ್ತು ವಿದ್ಯೆನೇ ಎಲ್ಲದಕ್ಕೂ ಕಾರಣ. ಇವತ್ತು ವಿದ್ಯೆ ಇಲ್ಲದೆ ಇದ್ದರೆ ಇವತ್ತು ಜೀವನದಲ್ಲಿ ಯಾವುದು ಸಹ ಒಂದು ಉರುಕಡ್ಡಿನೂ ಸಹ ಅಲ್ಲಾಡದೇ ಇರೋಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವೇನೋ ಈಗ ಎಷ್ಟೋ ಜನ ಕೂಲಿ ಮಾಡಿ ಪೇರೆಂಟ್ಸ್ಗಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿ ಇದೆ. ಬಟ್ ಇವತ್ತಿನ ಒಂದು ವಾತಾವರಣದಲ್ಲಿ ಅವ್ರಿಗೆ ಸರಿಯಾದ ರೀತಿಯಾದಂಥ ಕೂಲಿನೂ ಸಿಗ್ತಾ ಇಲ್ಲ. ಈ ಕಡೆ ಆರ್ಥಿಕವಾಗಿ ಮಳೆ ಬೆಳೆ ಇಲ್ಲದೆ ಇದ್ದಂಥ ಪರಿಸ್ಥಿತಿಯಲ್ಲಿ ನಮಗೆ ಹಣಕಾಸಿನ ಒಂದು ಅಭಾವನೂ ಸಹ ಆಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಹಳ್ಳಿಯಲ್ಲೇ ಇದ್ದಂತಹ ಈ ಸ್ಕೂಲಿಂದ ನಾವು ಒಂದು ಒಳ್ಳೆ ರೀತಿಯಾದಂತಹ, ಈಗ ನಾವೇನೋ ಬೇರೆ ಇನ್ನೆಲ್ಲೋ ಶಿವಮೊಗ್ಗದಲ್ಲಿ ನಮ್ಮ ಮಕ್ಕಳನ್ನ ನೋಡ್ತಾ ಇದ್ವಿ. ನಮ್ಮ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸಿಟಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಮನೆ ಹೇಳ್ತಾ ಇದ್ರು, ಇವತ್ತು ನಮ್ಮ ಸ್ಕೂಲಲ್ಲಿ ಗ್ರಾಜುಯೇಷನ್ ಡೇ ಇದೆ, ಬರಬೇಕು ಹಂಗೆ ಅಂತ ನಮ್ಗೆ ಕರಿತಾ ಇದ್ರು. ಅಂಥ ಸಂದರ್ಭದಲ್ಲಿ ನೋಡು, ನಮ್ಮ ಹಳ್ಳಿಯಲ್ಲಿ ನಮ್ಮ ಹಳ್ಳಿಯಲ್ಲೂ ಸಹ, ಇಂಥ ಹಳ್ಳಿಯಲ್ಲಿ ಸಹ ಈ ಒಂದು ಡೇ ಮಾಡ್ತಾ ಇದೀವಿ ಅಂದರೆ, ಹಿಂದೆಲ್ಲ ಏನೋ ಡಬಲ್ ಡಿಗ್ರಿ ಮಾಡಿದಂಥವ್ರಿಗೆ ಗ್ರಾಜುಯೇಷನ್ ಡೇ ಅಂತ ಮಾಡ್ತಾ ಇದ್ರು. ಆದರೆ ಇವತ್ತಿನ ಒಂದು ಇದರಲ್ಲಿ ಸಣ್ಣ ಮಕ್ಕಳಿಗೆ LKG UKG ಮಕ್ಕಳಿಗೂ ಸಹ ಮಾಡೋದ್ರಿಂದ ಅವರು ಮುಂದೆ ತಮ್ಮ ಜೀವನದಲ್ಲಿ ಅವ್ರಿಗೇನೋ ಅವರು ಏನ್ ಪಾಸ್ ಆಗಿದ್ದಾರೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಈ ತರ ಒಂದು ಮಾಡಿ ಎಲ್ಲರ ಎದುರು ಮಾಡೋದ್ರಿಂದ ನಾವು ಸಹ ಮುಂದೆ ಉತ್ತಮ ರೀತಿಯಲ್ಲಿ ಓದಿ ನಾವು ಸಹ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತೇಳಿ ಆ ಮಕ್ಕಳ ಮನಸ್ಸಲ್ಲಿ ಈಗಲಿಂದನೇ ನಾವು ಹಾಕೋದ್ರಿಂದ ಅವರು ಸಹ ಮುಂದೆ ಉತ್ತಮ ರೀತಿಯಾದಂತಹ ಶಿಕ್ಷಣವನ್ನು ಪಡೆದು ಒಳ್ಳೆ ರೀತಿಯಾದಂತಹ ಒಂದು ದೇಶಕ್ಕೆ ಮಾದರಿಯಾದಂತಹ ವ್ಯಕ್ತಿಗಳಾಗಲಿ ಅಂತೇಳಿ ಭಾವಿಸ್ತಾ, ಹಾಗಾಗಿ ಮತ್ತೆ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತುಂಬಾ ಚೆನ್ನಾಗಿ ಈಗಾಗಲೇ ಎಜುಕೇಶನ್ ಅನ್ನ ಕೊಡ್ತಿದ್ದಾರೆ ಅಂತ ನಮ್ಮ ಗಮನಕ್ಕೂ ಬಂದಿದೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಈ ಸಂಸ್ಥೆ ಮುಂದುವರಿಲಿ. ಈ ಸಂಸ್ಥೆ ನನಗೆ ಪಾಠ ಕಲಿಸಿದಂತ ಗುರುಗಳ ಸಂಸ್ಥೆ ಇದು. ಈ ಶರಣಪ್ಪ ಆಗ್ತಿದಲ್ಲ, ಅವರು ನಮಗೆ ಪಾಠ ಕಲಿಸಿದಂತಹ ಗುರುಗಳು. ಹಾಗಾಗಿ ಇದು ಉತ್ತಮ, ಅವರಿಗೆ ಎಜುಕೇಶನ್ ಬಗ್ಗೆ ತುಂಬಾ ಗೊತ್ತಿದೆ. ಯಾಕಂದ್ರೆ ಅವರು ಆವತ್ತಿನ ಕಾಲದಲ್ಲೇ ಶಿಕ್ಷಕ ವೃತ್ತಿಯನ್ನ ಮಾಡಿದಂಥವ್ರು. ಹಾಗಾಗಿ ಅವರ ಮೋಸ್ಟ್ಲಿ ಆ ಒಂದು ಉದ್ದೇಶದಿಂದಲೇ ನಮ್ಮ ವ್ಯಾಪ್ತಿಯಲ್ಲಿ ಹಳ್ಳಿಯಲ್ಲಿ ಈ ತರ ಶಿಕ್ಷಣ ಸಂಸ್ಥೆ ಮಾಡೋದ್ರಿಂದ ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಏನೋ ಒಂದು ಅಳಿಲು ಸೇವೆ ಮಾಡ್ಬೋದು ಅನ್ನೋ ಉದ್ದೇಶದಿಂದನೇ ಅವ್ರು ಮಾಡಿರ್ತಾರೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗಿ. ಇಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಪರಿಸರ ಇದೆ, ಒಳ್ಳೆ ಬಿಲ್ಡಿಂಗ್ ಇದೆ. ಎಷ್ಟೋ ಬಿಲ್ಡಿಂಗ್ ಇವತ್ತು ಲಕ್ಷಗಟ್ಟಲೆ ಬಾಡಿಗೆ ಮಕ್ಕಳಿಂದ ನಾವು ಫೀಸ್ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಅವರು ಶಾಲೆ ನಡೆಸ್ತಿರ್ತಾರೆ. ಆ ತರ ಏನು ವ್ಯವಸ್ಥೆ ಇಲ್ಲ. ಇಲ್ಲಿ ಮೂಲಭೂತವಾದಂತಹ ಸೌಕರ್ಯಗಳು, ಎಲ್ಲಾ ರೀತಿಯ ಸೌಕರ್ಯಗಳು ಇದೆ. ಹಾಗಾಗಿ ಇದನ್ನ ಸರಿಯಾದ ರೀತಿಯಿಂದ ಪೇರೆಂಟ್ಸ್ ಆಗ್ಲಿ, ಮಕ್ಕಳಾಗ್ಲಿ ಅಥವಾ ನಾವಾಗ್ಲಿ, ನಮ್ಮ ಜನಗಳಾಗ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ಹೋಗಿದ್ದೆ ಆದ್ರೆ ಮುಂದೊಂದು ದಿನ ಒಳ್ಳೆಯ ರೀತಿಯಾದಂತಹ ಭವಿಷ್ಯ ಇದು ಶಾಲೆಗೂ ಇದೆ ಅಥವಾ ನಮ್ಮ ಹಳ್ಳಿಗೂ ಇದೆ, ನಾವು ಇಲ್ಲಿ ಓದಂತಹ ಮಕ್ಕಳಿಗೂ ಇದೆ ಅಂತ ಹೇಳಿ ನನ್ನ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಪ್ರವೀಣ್ ಕುಮಾರ್ ಅವರೇ ಹಾಗೂ PDO ಆದಂಥ ಜ್ಯೋತಿ ಶೆಟ್ಟಿ ಅವರೇ ಹಾಗೂ ನಮ್ಮ ಪೋಷಕ ವರ್ಗದ ಸೋಮಣ್ಣ ಅವರೇ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರೇ, ಈ ಒಂದು ಕಾರ್ಯಕ್ರಮವನ್ನು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಎಲ್ಲ ಸ್ಕೂಲಲ್ಲೂ ಆಚರಣೆ ಮಾಡ್ತಾರೆ. ಸಿಟಿಗಳಲ್ಲಿ ಕೇಳ್ತಾ ಇದ್ವಿ, ಸಿಟಿಗಳಲ್ಲಿ ಮಾಡ್ತಾ ಇದ್ದಾರೆ ನಾವು ಉದ್ದೇಶದಿಂದ ನಾವು ಮಾಡಬೇಕು ಅಂತ ಈ ಪರಿಕಲ್ಪನೆ ನಮ್ಮ ಗ್ರಾಮೀಣ ಮಕ್ಕಳಲ್ಲೂ ಬರಬೇಕು ಅನ್ನೋ ಉದ್ದೇಶದಿಂದ ಈ ಗ್ರ್ಯಾಂಡ್ ಪೇರೆಂಟ್ಸ್ ಡೇಯನ್ನು ನಾವು ಏರ್ಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಪೋಷಕ ವರ್ಗದವ್ರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ವಂದಿಸುತ್ತಾ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ. ನಮಸ್ಕಾರ.
to invite Somshi Professor to speak some more. ಶ್ರೀ ಲಕ್ಷ್ಮೀರಾಜ್ ರಂಗನಾಥ ನಮಃ. ಇವತ್ತಿನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರ ಅಧ್ಯಕ್ಷತೆ ವಹಿಸಿದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ರವರೇ ಹಾಗೂ ಕಾರ್ಯದರ್ಶಿ ಅಂತ ಆನಂದ ಹಾಗೂ ಗ್ರಾಮ ಪಂಚಾಯತಿ ಪಿಡಿಒ ಜ್ಯೋತಿ ಮೇಡಮ್ ಅವರೇ ಹಾಗೂ ಪೋಷಕ ವರ್ಗದವರೇ, ಪುಟಾಣಿ ಮಕ್ಕಳೇ ಹಾಗೂ ವಿಡಿಯೋ ಬಂಧುಗಳೇ, ಮುಖ್ಯೋಪಾಧ್ಯಾಯರೇ, ಪತ್ರಿಕೋದ್ಯಮಿಗಳೇ, ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ, ಪೇರೆಂಟ್ಸ್, ಪುಟಾಣಿ ಮಕ್ಕಳೇ, ನಾವು ಇವತ್ತು ಏನಾದರೂ ಬದುಕಬೇಕು ಅನ್ನೋ ಒಂದು ಜೀವನದಲ್ಲಿ ಪ್ರತಿಯೊಬ್ಬ ಪೇರೆಂಟ್ಸ್ಗಳು ನಾವು ಬದುಕ್ತಿದ್ದೀವಿ. ಅದಕ್ಕೆ ತಕ್ಕಂತೆ ನಾವು ಬದುಕಲಿಕ್ಕೆ ಮಕ್ಕಳು ಇದ್ದಾವೆ. ಮಕ್ಕಳನ್ನು ನಾವು ಯಾವ ರೀತಿ ಸಂಸ್ಕಾರ, ನಡೆ, ನುಡಿ, ನೀತಿ ಕಲಿಸ್ಬೇಕು ಅನ್ನೋ ಒಂದು ಭಾವನೆಯಿಂದ ಇವತ್ತು ಅದೇ ಗೌರ್ಮೆಂಟ್ ಶಾಲೆ ಕಳಿಸಿದ ಮಕ್ಕಳು ಪೇರೆಂಟ್ಸಿಗೆ ಯಾವ ರೀತಿಯೂ ಕಲಿಸಲ್ಲ. ಆ ಒಂದು ಸಂಸ್ಕಾರ, ನಡೆ, ನುಡಿ ಮಕ್ಕಳಿಗೆ ಏನೂ ಸುಖ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಪೇರೆಂಟ್ಸು ಈಗ ಕಾನ್ವೆಂಟ್ಗಳು ಇದಾಗಿದ್ದಾವೆ. ಕಾನ್ವೆಂಟ್ಗಳು ಸಿಕ್ಕಾಬಿಟ್ಟೆ ಅಲ್ಲಿಗೆ ಕಳಿಸ್ತಾರೆ. ಗೌರ್ಮೆಂಟ್ ಶಾಲೆ ಒಳಗೆ ಸ್ಟೂಡೆಂಟ್ಸ್ಗಳೇ ಇರೋದು. ಅವರು ಎಷ್ಟೇ ಇದಾದ್ರೂ ಮೊನ್ನೆ ಕಾನ್ಫರೆನ್ಸಲ್ಲಿ ಇದು ಹಾಕಿದ್ರು. ಆವಾಗ ಚೆನ್ನಾಗಿ ಪ್ರವೀಣ್ ಕುಮಾರ್ ಅಂತಂದು ಭಾಳ ಚೆನ್ನಾಗಿ ಮಾತಾಡಿದರು. ನೀವು ಗೌರ್ಮೆಂಟ್ ಶಾಲೆ ಅಂತ ಗೌರ್ಮೆಂಟ್ ಶಾಲೆ ಒಳಗೆ ಬೇಕಾದಷ್ಟು ಮಾಡ್ಬೋದು, ಮೇಲಧಿಕಾರಿಗಳಿಂದನೂ ಬಿಗಿ ಇಲ್ಲ. ಆ ದೃಷ್ಟಿಯಿಂದ ಈ ರೀತಿ ಆಗ್ತಿದ್ದಾವೆ ಹೊರತು ಗೌರ್ಮೆಂಟ್ ಶಾಲೆಗಳು ಭಾಳ ಅಧೋಗತಿ ಹೋಗ್ತಿದ್ದಾವೆ. ಪ್ರೈವೇಟ್ ಸಂಸ್ಥೆಗಳು ಅದು ಈ ಹಳ್ಳಿ ಒಳಗೆ ತೆಗೆದಿರೋದಂತೂ ನಿಜಕ್ಕೂ ಸಂತೋಷ. ಪೇರೆಂಟ್ಸ್ಗಳು ಖರ್ಚು ಕಮ್ಮಿ ಆಗುತ್ತೆ. ನಮ್ಮ ಮಕ್ಕಳು ಸಸೂತ್ರ ನಮ್ಮ ಮನೆಗೆ ಬರ್ತವೆ ಅನ್ನೋ ಒಂದು ಅಭಿಮಾನ ಇಟ್ಕೊಬೇಕು. ಪ್ರತಿಯೊಂದು ಇಲ್ಲೇ 4 ಹಳ್ಳಿ ಇದಾವೆ ಅಕ್ಕಪಕ್ಕ. ಆ 4 ಹಳ್ಳಿಯಿಂದ ನಾವು ಮಕ್ಕಳು ಕವರ್ ಆದ್ರೂ ಸಾಕು. ಅಷ್ಟು ಬೆಳಿಲಿಕ್ಕೆ ಅನ್ನೋ ತೊಂದರೆ ಇಲ್ಲ. ನಾವು ಇನ್ನೊಂದು ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳನ್ನು ಮನೆಯಲ್ಲೂ ಸಹ ಸ್ವಲ್ಪ ಆದಷ್ಟು ಪ್ರಿಪೇರ್ ಮಾಡಬೇಕು. ಅವ್ರ ಮಕ್ಕಳ ಯಾವ ರೀತಿ, ಆಮೇಲೆ ಟೀಚರ್ಸ್ಗಳು ಸಹ ಅತಿ ಆಕ್ಷನ್ ತೊಗೊಬೇಕು, ಗಮನ ತೊಗೊಬೇಕು ಟೀಚರ್ಸ್ಗಳು. ನಾವು ಇನ್ನೊಂದು ಶಾಲೆಗಿಂತ ನಾವು ಈ ಸಂಸ್ಥೆನ ಮಾದರಿ ಮಾಡಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಬೆಳಿಬೇಕು. ಮಾದರಿ ಮಾಡಿದಾಗ ಮಾತ್ರ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ಅವ್ರ ಕೈಯಲ್ಲಿದೆ ಸಂಸ್ಥೆ ಬೆಳೆಸೋದು, ಅಳಿಸೋದು, ಉಳಿಸೋದು ಟೀಚರ್ಸ್ಗಳ ಕೈಯಲ್ಲಿದೆ. ಒಳ್ಳೊಳ್ಳೆ ಟೀಚರ್ಸ್ಗಳು ಒಂದು ಕ್ಲಾಸಿಗೂ ಸಹ ಒಬ್ಬರು ಟೀಚರ್ಸ್ ಇದ್ದಾರೆ. ಅದರಲ್ಲಿ 2 ಮಾತಿಲ್ಲ, ಭಾಳಷ್ಟು ಇದಿದೆ. ಆಮೇಲೆ ಇನ್ನೊಂದು ಅವರಿಗೆ ಅತಿಯಾಗಿ ಒಂದು ಸ್ವಲ್ಪ ಹೋಮ್ವರ್ಕ್ ಕೊಡಬೇಕು, ಮೆಥಡನ್ನು ಜಾಸ್ತಿ ಅಳವಡಿಸ್ಬೇಕು. ನಾನು ಎಷ್ಟೋ ಸರಿ ಬಂದು ಕ್ಲಾಸಲ್ಲಿ ಹೇಳಿದ್ದೀನಿ, ನೀವು ಪಾಠ ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡಿ. 1, 2, 3ನೇ ಕ್ಲಾಸಿಗೆ ಪಾಠ ಅಷ್ಟೇ ಇರಲಿ. ಆದರೆ ಮೆಥಡನ್ನು ಓದೋ ಒಂದು ಮೆಂಟ್ಯಾಲಿಟಿ, ಒತ್ತಕ್ಷರ, ದೀರ್ಘಾಕ್ಷರ ಅವು ಅಷ್ಟು ಬರಬೇಕು. ಅವು ಚಕ್ಕದ ಕೇಳಿದ ಕ್ಷಣ ಹೇಳಂಗಿರ್ಬೇಕು. ಆ ಒಂದು ಪ್ರಿಪ್ರೇಷನ್ ಮಾಡಿ ಅಂತಂದು ನಾನು ಸಾಕಷ್ಟು ಸಾರಿ ಇದು ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ನಿಮ್ಮ ಕೈಯಿಂದನೇ ಇರೋದು ಇವತ್ತು ಸಂಸ್ಥೆ ಬೆಳೆಸೋದು. ಚೆನ್ನಾಗಿ ಮಾಡ್ತೀರಪ್ಪ ಅಂತ ಪೇರೆಂಟ್ಸ್ಗಳು ಒಲವು ಕೊಟ್ಟು ಮಕ್ಕಳನ್ನು ಸೇರಿಸಿದಾಗ ಮಾತ್ರ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ಇದೇ ಚಟ್ನಳ್ಳಿ ಹತ್ರನೇ ಇದೆ, 4 ಹುಡುಗರು ಇಲ್ಲ ಚಟ್ನಳ್ಳಿಯಿಂದ. ಸಾಕಷ್ಟು ಅವ್ರದವೇ ಒಂದು ಸಂಸ್ಥೆ ಬೆಳಿಬೋದು. ಇದೆಲ್ಲ ಇದೆ. ಆ ದೃಷ್ಟಿಯಿಂದ ಪೇರೆಂಟ್ಸ್ಗಳು ಮಕ್ಕಳನ್ನು ಇದು ಮಾಡಿ ಅವ್ರನ್ನ ಪೇರೆಂಟ್ಸ್ಗಳಿಗೆ ಒಲವು ಕೊಡೋದೇ ಟೀಚರ್ಸ್ಗಳ ಕೈಯಲ್ಲೇ ಇರೋದು. ಅವ್ರು ಎಷ್ಟು ಒಲವು ಕೊಟ್ಟು ಮಕ್ಕಳನ್ನು ಪ್ರಿಪೇರ್ ಮಾಡ್ತಾರೋ ಅಷ್ಟು ಇದು ಮಾಡ್ತಾರೆ. ನಾನು ಇನ್ನೊಂದು ಅವ್ರ ಕಿವಿ ಮಾತು ಹೇಳ್ತೀನಿ, ಆದಷ್ಟು ಹೋಮ್ವರ್ಕ್ ಕೂಡ ಜಾಸ್ತಿ ಕೊಡಬೇಕು ಅಂತ ನನ್ನ ನೀವು ಮೊನ್ನೆ ಹೇಳೋದೆ. ಹೋದವಾರ ಬಂದುಬಿಟ್ಟು ಆದರೂ ನೀವು ಒಬ್ಬ ಮಕ್ಕಳಿಗೂ ಹೋಮ್ವರ್ಕ್ 4 ದಿವಸ ಕೊಟ್ಟಿಲ್ಲ, ಪಾಠನೂ ಮಾಡ್ತಾ ಇಲ್ಲ. ಅದನ್ನಾದ್ರೂ ಕೊಡಬೇಕು. ಯಾಕೆ ಗೊತ್ತಾ, ಮನೆಯಲ್ಲಿ ಕುಣಿತಾವಷ್ಟೇ, ಬರೆಯಲ್ಲ, ಓದಲ್ಲ, ಬರೆಯಲ್ಲ. ದುಡ್ಡು ಕೊಟ್ಟಿದ್ದೀವಿ ಇನ್ನೊಂದು ಹೊಟ್ಟೆ ಕಿಚ್ಚಿಗೋಸ್ಕರ ಕೇಳ್ತೀವಿ ಅವ್ರಿಗೆ ಬಂದು, ಹಿಂಗೆಲ್ಲ ಮಾಡ್ತಿಲ್ಲ, ಹಿಂಗೆ ಮಾಡ್ತಿಲ್ಲ ಅಂತ. ಆದರೆ ಅಲ್ಲಿ ಗೌರ್ಮೆಂಟ್ ಶಾಲೆ ಒಬ್ಬರು ಹೋಗಲ್ಲ, ಪೇರೆಂಟ್ಸ್ಗಳು ಒಬ್ಬರು ಕೇಳಲ್ಲ. ಅಷ್ಟು ಇದೆ. ಅದೇನೇ ಇದ್ಕೊಳ್ಳಿ, ಆದರೆ ಸಂಸ್ಥೆ ಮಾಡ್ಯಾರೆ, ಇಷ್ಟು ದುಡ್ಡು ಕೊಡ್ತೀವಿ, ಅವರು ಪೇರೆಂಟ್ಸ್ಗಳು ಇದು ಮಾಡಿ ನಾವು ಪರವಾಗಿಲ್ಲಪ್ಪ ಚೆನ್ನಾಗಿ ಕಲಿಸಿದ್ರು ಅನ್ನೋದೊಂದು ಮನೋಭಾವ ಬರಬೇಕು ಸಂಸ್ಥೆಗೆ. ಆಗ ಪೇರೆಂಟ್ಸ್ಗಳು ಇನ್ನೂ ಮೇಲೆ ಬಂದು ಸೇರಿಸಲಿಕ್ಕೆ ಇಷ್ಟಪಡ್ತಾರೆ. ನೀವು ಅದನ್ನು ಕಾಪಾಡ್ಕೊಳ್ಳಿ ಅಂತಂದು ಟೀಚರ್ಸ್ಗಳೆಲ್ಲ ನಾನು ಒತ್ತಾಯ ಮಾಡೋದು ಹೆಚ್ಚಾಗಿ. ಮಕ್ಕಳು ಇನ್ನು ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಂದ್ರೆ ಸರ್ ಹೇಳಿದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಟೀಚರ್ಸ್ ಕೂಡ ಅಳವಡಿಸ್ಕೋಬೇಕು. ವಿತ್ ಪೇರೆಂಟ್ಸ್ ಕೂಡ ಮನೇಲಿ ಮಕ್ಕಳನ್ನ ಕೂರಿಸ್ಕೊಂಡು ಹೇಗೆ ಏನ್ ಕಲ್ತಿದ್ದಾರೆ, ಏನ್ ಮಾಡಿದ್ರೆ ಟೀಚರ್ಸ್ಗೂ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಪೇರೆಂಟ್ಸ್ಗೂ ಅಷ್ಟೇ ಇರುತ್ತೆ. ಇಲ್ಲ ಅಂತ ಹೇಳಲ್ಲ. ಈಗ ಅಲ್ಲಿ ಕಲ್ತ್ ಬಂದಾರು ಬಿಡೋ ಅಂತ ಬಿಡಂಗೂ ಇಲ್ಲ ನಾವಾದ್ರೂ ಆಯ್ತಾ. ಅವ್ರೇನಾದ್ರು ಪ್ರಾಜೆಕ್ಟ್ ಕೊಟ್ಟಿರ್ಬೋದು,
ಅಥವಾ ಏನೇ ಆಗಿರ್ಬೋದು ನಾವು ಕೂಡ ಮಕ್ಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಮೇನು. ಮತ್ತು ಮಕ್ಕಳು ಕೆಲವೊಬ್ರು ಸ್ಕೂಲಲ್ಲಿ ಮಾತ್ರ ನೀಟಾಗಿ ಬಿಹೇವಿಯರ್ ಮಾಡ್ತಿರ್ತಾರೆ, ಅಂದರೆ ಹೋಗ್ರಿ ಬನ್ರಿ ಈ ಥರ ಎಲ್ಲ ಮಾತಾಡ್ತಿರ್ತಾರೆ, ಬಟ್ ಮನೇಲಿ ಬಿಹೇವಿಯರ್ ಸರಿ ಇರಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ ಮಕ್ಕಳು ಅಪ್ಪ ಅಮ್ಮ ಮಾತಿಗಿಂತ ಟೀಚರ್ಸ್ ಮಾತಿನ ಮೇಲೆ ಜಾಸ್ತಿ ಬೆಲೆ ಕೊಡ್ತಿರ್ತಾರೆ. ಸೊ ನಾವು ಟೀಚರ್ಸು ಮಕ್ಕಳಿಗೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅದು ಮೇನ್ ಬಿಹೇವಿಯರ್ನ ಮನೇಲಿ ಸ್ಕೂಲಲ್ಲಿ ಹೇಗೆ ಬಿಹೇವ್ ಮಾಡ್ತಾರೋ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಮನೇಲಿ ಇದೇ ಥರನೇ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅವ್ರಿಗೆ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ವಿತ್ತು ಇಂಗ್ಲೀಷು ಈಗ ಮೇನ್ ಇರೋದೇ ಇಂಗ್ಲೀಷ್ ಆಗಿರೋದ್ರಿಂದ ಆ ಕ್ಲಾಸಲ್ಲಿ ಕೂಡ ಅಟ್ಲೀಸ್ಟ್ ಒಂದು 2-3 ವರ್ಡ್ಸ್ ಆದರೂ ಮಕ್ಕಳು ಪ್ರಾಕ್ಟೀಸ್ ಕಲಿಯೋ ಥರ ಸ್ಕೂಲಲ್ಲೂ ಮಾತಾಡೋ ಥರ ಮನೇಲೂ ಕೂಡ ಅಪ್ಪ ಅಮ್ಮನ ಜೊತೆ ನೇಬರ್ಸ್ ಜೊತೆ ಕೆಲವೊಂದು ಇಂಗ್ಲಿಷ್ ವರ್ಡ್ಸು ಇನ್ಕ್ಲೂಡ್ ಮಾಡಿ ಮಾತಾಡೋ ಥರ ಸ್ವಲ್ಪ ಪ್ರಿಪ್ರೇಷನ್ಸ್ ಇರ್ಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಈ ಗೌರ್ಮೆಂಟ್ ಸ್ಕೂಲ್ಗಳಿಗೂ ಒಂದೇ ಮತ್ತು ಈಗ ಪ್ರೈವೇಟ್ ಸ್ಕೂಲ್ಗಳಿಗೂ ಒಂದೇ ಆಗೋ ಥರ ಸಿಚುವೇಶನ್ಸ್ ಇರಬಾರ್ದು. ನಾವು ನಮ್ಮೂರಲ್ಲಿ ಹೆಂಗ್ ಕಾಂಪಿಟೇಷನ್ ಆಗಿದೆ ಅಂದ್ರೆ ನನ್ನ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಂದ ಬಿಡಿಸಿ ಇಲ್ಲಿ ಸೇರಿಸೋಕೆ ನಿನ್ನ ಮಕ್ಕಳು ಏನ್ ಓದ್ತಾರೆ ನೆಕ್ಸ್ಟ್ ನೋಡೋಣ ಈ ತರ ಅಲ್ಲಿ ಟೀಚರ್ಸ್ ನಮಗೆ ಪ್ರೆಸರ್ ಹಾಕ್ತಿದ್ದಾರೆ. ನೋಡಿ ಏನ್ ಕಲಿತಾರೆ ಅಲ್ಲಿ ಸೇರಿಸಿದಾರಲ್ಲ, ಏನ್ ಇಂಪ್ರೂವ್ ಆಗಿದ್ದಾರೆ ಆ ತರ ಕೇಳಿದಾಗ ನಾವು ಅವರಿಗೆ ಧೈರ್ಯವಾಗಿ ಉತ್ತರ ಕೊಡಂಗಿರ್ಬೇಕು. ಆಯ್ತಾ, ನಾವು ಹೆಂಗೆ ಫೀಸ್ ಕಟ್ತೀವೋ ಅದು ನಮಗೆ ಗೊತ್ತು. ಎಷ್ಟು ಈಗಿರೋ ಸಿಚುವೇಶನ್ಸ್ ಅಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಕೆಲ್ಸಕ್ಕೆ ಹೋದ್ರೆ ಅಷ್ಟೇ. ಅದು ಈ ತರ ಎಲ್ಲ ಸಿಚುವೇಶನ್ ನಮ್ಮ ಮಕ್ಳಿಗೆ ಫೀಸ್ ಕಟ್ಟಿದೀವಿ ಅಂದ್ರೆ ಅದ್ರಿಗೆ ಎಷ್ಟು ಇದಿರುತ್ತೆ ಅನ್ನೋದು ನಮ್ಮ ಪೇರೆಂಟ್ಸ್ಗಳಿಗೆ ಮಾತ್ರ ಗೊತ್ತು. ಕೆಲವೊಂದು ಮಕ್ಕಳು ಮನೇಲಿ ಪಾಪ ಪೇರೆಂಟ್ಸ್ಗಳಿಗೂ ಹೇಳ್ಕೊಡೋ ಅಷ್ಟು ನಾಲೆಡ್ಜ್ ಇರಲ್ಲ, ಕೆಲವೊಂದು ಮನೇಲಿ ನಾಲೆಡ್ಜ್ ಇರುತ್ತೆ. ಮೇನಾಗಿ ನಾನು ಹೇಳೋದು ಟೀಚರ್ಸೇ 3% ಜವಾಬ್ದಾರಿ ವಹಿಸ್ಬೇಕಂದ್ರೆ ನಂದು ಮೇನು ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷು ಹಿಂದಿ ಕನ್ನಡ ನಾರ್ಮಲ್ ಆಗಿ ನಮ್ಮ ಮಾತೃಭಾಷೆ ಕನ್ನಡ ಎಲ್ಲರೂ ಮಾತಾಡ್ತಾರೆ ಓಕೆ, ಬಟ್ ಇಂಗ್ಲೀಷು ಹಿಂದಿ ಬೇಕೇ ಬೇಕು ನಾಲೆಡ್ಜು. ನಾನು ಸೇರಿಸಿರೋ ಉದ್ದೇಶನೇ ಅದು. ಮತ್ತು ಮೇನು ಬಿಹೇವಿಯರ್ ಸರಿ ಇರಬೇಕು. ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ, ಮೇ ಬಿ ಇರ್ಬೋದೇನೋ, ಬಟ್ ಮನೇಲಿ ಹೇಗೆ ಬಿಹೇವ್ ಮಾಡ್ತಾರೆ ಅದು ಬೇಕಾ? ಮನೇಲೂ ಅದೇ ಥರನೇ ಬಿಹೇವಿಯರ್ ಅಂದರೆ ನಾವು ಹೇಳ್ಕೊಡ್ತೀವಿ ಓಕೆ, ಬಟ್ ಹಳ್ಳಿ ಸಿಚುವೇಶನಲ್ಲಿ ಏನಾಗುತ್ತೆ ಅಂದರೆ ಅಕ್ಕಪಕ್ಕದ ಮನೆಯನ್ನೆಲ್ಲ ನೋಡಿ ಅವರು ಮಾತಾಡ್ತಾ ಇರ್ತಾರೆ. ಬಟ್ ನಾವು ಒಂದು ಕಾನ್ವೆಂಟಿಗೆ ಸೇರಿಸಿವಿ ಮಕ್ಕಳನ್ನ ಅಂದರೆ ಇವರು ಕಾನ್ವೆಂಟಿಗೆ ಸೇರಿಸಿದ್ರಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಆ ಮಕ್ಕಳು. ಆ ಸ್ಕೂಲಲ್ಲಿ ಇರೋದೇ ಅಷ್ಟು ಚೆನ್ನಾಗಿ ಬಿಹೇವಿಯರ್ ಕಲಿಸಿದ್ದಾರೆ. ನಾನು ಅಂದರೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ನಾನು ನ್ಯಾಚುರಲಾಗೆ ಹೇಳ್ತಿದ್ದೀನಿ. ಎಲ್ಲ ಮಕ್ಕಳು ಈ ಸ್ಕೂಲಲ್ಲಿ ಹೇಗೆ ಬಿಹೇವ್ ಮಾಡ್ತಾರೋ ಮನೇಲೂ ಅದೇ ಥರ ಬಿಹೇವ್ ಮಾಡಬೇಕು. ಮೇನ್ ಬಿಹೇವಿಯರೇ ಮೇನ್ ಈಗ, ಆಯಿತಾ, ಅದೊಂದು. ಮತ್ತು ಇಂಗ್ಲೀಷು ಹಿಂದಿ ಮಾತ್ರ ಪಕ್ಕಾ ಬರಬೇಕು ಮಕ್ಕಳಿಗೆ. ನಾ ಕಳಿಸಿರೋ ಉದ್ದೇಶನೇ ಅದು. ಕಾಂಪಿಟೇಷನ್ ಈಸ್ ವೆರಿ ಹೈ. ಈಗ ನೆಕ್ಸ್ಟ್ ನಾವೇನಾದರೂ ನೆಕ್ಸ್ಟ್ 5th ಏನಾದರೂ ನಾವು ಎಲ್ಲಿಗಾದ್ರೂ ಕಳಿಸ್ಬೇಕು ಅಂದರೆ ಇಂಗ್ಲೀಷು ಹಿಂದಿ ಬಂದಿಲ್ಲ ಮಕ್ಕಳಿಗೆ ಅಂದರೆ ಮತ್ತೆ ನಾವು 0. ಮತ್ತೆ ನಾವು ಹೊಸಳ್ಳ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ಪ್ಲೀಸ್ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಆಮೇಲೆ ಐಡೆಂಟಿಫಿಕೇಷನ್ಸ್ ಅಷ್ಟೇ ಇಲ್ಲಿ ಸ್ಕೂಲಲ್ಲಿ ಹೇಳ್ತಾರಂತೆ, ಮನೇಲಿ ಕೆಲವೊಂದು ಸಲ ನನಗೆ ತುಂಬಾ ಬೇಜಾರು ಅನಿಸ್ತಿರುತ್ತೆ. ಹೇಳ್ತಾರೆ ಸ್ಕೂಲಲ್ಲಿ ಹೇಳ್ಬೋದೇನೋ, ಮೇ ಬಿ ಮನೇಲಿ ಹೆಂಗೋ ಗೊತ್ತಿಲ್ಲ. ಅದು ನಾನು ಕೂಡ ತುಂಬಾ ಟ್ರೈ ಮಾಡ್ತೀನಿ ಮನೇಲಿ. ಪೇರೆಂಟ್ಸ್ಗಳು ಅಷ್ಟೇ ಸ್ಕೂಲಲ್ಲಿ ಹೇಳ್ಕೊಡ್ತಾರಂತ ಬಿಡಬೇಡಿ. ಸ್ವಲ್ಪ ಒಂದು 1/2 hour ಆದರೂ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕೇರ್ ಇರಬೇಕು. ಏನು ನೋಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೂ ಕೇರ್ ಇರಬೇಕು. ಅಟ್ಲೀಸ್ಟ್ ನಿಮಗೆ ಗೊತ್ತಿಲ್ವಾ, ಅಕ್ಕ ತಂಗಿರೋರು ಇವರು ಬೇರೆ ಕಡೆ ಸ್ಕೂಲಿಗೆ ಹೋಗೋರು ನಿಮ್ಮ ರಿಲೇಟಿವ್ಸ್ನಾಗ ಯಾರೋ ಇದ್ದೇ ಇರ್ತಾರೆ. ಅಟ್ಲೀಸ್ಟ್ ಅವ್ರ ಪಕ್ಕ ಕೂರಿಸ್ರಿ. ಒಂದೊಂದೇ ವರ್ಡ್ಸ್ನ ಅವ್ರಿಗೆ ಅಟ್ಲೀಸ್ಟ್ ಐಡೆಂಟಿಫಿಕೇಶನ್ ಮಾಡೋದಾದ್ರೂ ನೀವು ಸ್ವಲ್ಪ ಹೇಳ್ಕೊಡಿ. ಟೀಚರ್ಸು ಕೂಡ ಅದ್ರ ಬಗ್ಗೆ ಗಮನ ಕೊಡಬೇಕು. ಚೆನ್ನಾಗಿದೆ ಇಲ್ಲ ಅಂತೆಲ್ಲ, ಇನ್ನೂ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀವಿ. ಹೈ ಎಕ್ಸ್ಪೆಕ್ಟೇಷನ್ಸ್ನ ನೀವು ರೀಚ್ ಆಗೋ ಥರ ಮಾಡಿದ್ರೆ ಬೆಟರ್ ಅನ್ಕೊತೀನಿ. ಮಕ್ಕಳನ್ನ ಮೆಂಟಲಿ ಪ್ರಿಪೇರ್ ಮಾಡಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೊಂದು ಹಾಳಾಗಿದ್ದು ಮೆಂಟಲಿ, ಆದರೂ 90% ಎಫರ್ಟ್ ಕೊಟ್ಟು ಶಿಕ್ಷಕರು ಸಹ ಆಮೇಲೆ ಮ್ಯಾನೇಜ್ಮೆಂಟ್ ಸಹ ಎಫರ್ಟ್ ಕೊಟ್ಟು ಅವ್ರ ಪ್ರತಿಭೆಯನ್ನು ಎದ್ದು ತೋರಿಸಿದ್ದೀರಿ. ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇನ್ನೊಂದು ಫಿಸಿಕಲಿ ಅವರು ಪ್ರಿಪೇರ್ ಆಗಿಲ್ಲ, ದೈಹಿಕವಾಗಿ ಅವ್ರಿಗೆ ಇದೆ, ಬಟ್ ಅದು ಪ್ರತಿಭೆ ತೋರಿಸಿಲ್ಲ. ನೀವು ಒಂದು ವರ್ಷ ಅದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಟ್ರೈಟ್ ಅಂತ ಹೇಳ್ತೀನಿ. ಈಗ ಆದ್ರೆ ಸ್ಟ್ರೈಟ್ ಆಗಿ ಕುತ್ಕೊಂಡಿಲ್ಲ, ಅವರು ಬೆಂಡ್ ಆಗಿದೆ ಬಾಡಿ ಎಲ್ಲ ಅಲ್ವಾ. 90 ಡಿಗ್ರಿ ಆ್ಯಂಗಲಲ್ಲಿ ಅವರು ಪ್ರತಿಭೆನ ತೋರಿಸ್ಬೇಕು. ಆಮೇಲೆ ವಾಕಿಂಗ್ ಸಹ 90 ಡಿಗ್ರಿ ಆ್ಯಂಗಲಲ್ಲೇ ಮಾಡ್ತಾ ಇರ್ಬೇಕು ಮಕ್ಕಳಿಗೆ. ಇದನ್ನ ಈಗಲಿಂದನೇ ನೀವು ಒಂದು ಸ್ವಲ್ಪ ಒಬ್ಬ ದೈಹಿಕ ಶಿಕ್ಷಕ ತಗೊಳ್ತೀವಿ ಮೇಡಮ್ ಅವರೇ, ಅದಕ್ಕೆ ಸಪ್ರೇಟ್ ನಮಗೆ ಡಿಗ್ರಿ ಆದ ಹಂಗಾಗಿ ಈ ಸರ್ತಿ ಅದನ್ನೇ ಮಾಡ್ತಾರೆ. ಮೆಂಟಲಿ ಪ್ರಿಪೇರ್ ಪೀರಿಯಡ್ ಆಫ್ ಬೇಕೇ ಬೇಕು.
10% ಮಾತ್ರ ನಮಗೆ ತಗೊಳ್ತೀವಿ ಮೇಡಮ್, ಈ ಅವಕಾಶ ನಾವು ಕಲ್ಪಿಸ್ಕೊಡ್ಬೇಕು. ಮಾಡ್ತೀವಿ ಮೇಡಮ್. ಅದ್ರ ಬಗ್ಗೆ ನೀವೇನು ಥಿಂಕ್ ಮಾಡೋದು ಬೇಡ. ನಮಗೆ ನಿಮ್ಗೆ ಅದಕ್ಕಿಂತ ನಮಗೆ ಆಂಗಲ್ ಕೂತ್ಕೋಬೇಕು, 90 ಡಿಗ್ರಿ ಆಂಗಲ್ ಸ್ಟಡಿ ಮಾಡ್ಬೇಕು. ಅದೇ ಓದೋದು ಯಾವ ತರ ಅಂದ್ರೆ ಮಕ್ಕಳು ಯಾವ ರೀತಿ ಓದ್ಬೇಕು ಅನ್ನೋದು ಮೆಥಡ್ ಕಲಿಸ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಹೈನ ಯಾವ ರೀತಿ ಇಟ್ಕೋಬೇಕು, ಇದೇ ತರ ನಾವು ಈಗ ಮಹಾತ್ಮ ಗಾಂಧೀಜಿ ಸಹ ಅವರು ಚಕ್ರ ಬುಕ್ಲು ಹಾಕೊಂಡಾಗ ಈ ತರ ಇಟ್ಕೊಂತಿದ್ರು ಓದ್ಬೇಕು ಅಂದ್ರೆ ಅಲ್ವಾ. ಬುಕ್ಕನ್ನು ಸಹ ಅಂದ್ರೆ ಅವರು ಕಣ್ಣಿಗೆ ಎಫೆಕ್ಟ್ ಆಗ್ಬಾರ್ದು, ಯಾಕಂದ್ರೆ ಭೂಮಿಲಿ ಗುರುತ್ವಾಕರ್ಷಣೆ ಬಲ ಇದೆ, ಅದು ನಮ್ಮ ಮೆದುಳನ್ನ ಏನ್ ಮಾಡುತ್ತೆ ಅಂದ್ರೆ ಆಕರ್ಷಣೆ ಮಾಡ್ತಾ ಇರುತ್ತೆ. ಸೊ ಇದರಿಂದ ಅವ್ರ ಮೈಂಡು ಸಹ ತಲೆನೋವು ಬರೋದು ಮಕ್ಕಳಿಗೆ, ಈಗ ಏನಾದ್ರೂ ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಅವ್ರನ್ನ ಯಾವ ರೀತಿ ಓದ್ಬೇಕು, ಕಣ್ಣಿಗೆ ಯಾವ ತರ ಎಫೆಕ್ಟ್ ಕೊಡುತ್ತೆ, ಇದನ್ನೆಲ್ಲ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಒಂದು ದೈಹಿಕ ಶಿಕ್ಷಕರು ಬೇಕು ಈ ಸ್ಕೂಲ್ಗೆ ಅಂತ ಹೇಳ್ತಾ, ಇದೊಂದು ರಿಕ್ವೆಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳ್ತಾ ನನ್ನ ಮಾತಾಡ್ತೀನಿ.